ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ನಿರಂತರವಾಗಿ ಜನರ ಸುಲಿಗೆ ನಡೀತಾ ಇತ್ತು. ಕೊನೆಗೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಈಗ ಇಳಿಕೆಯಾಗ್ತಾ ಇದೆ. ಕೊನೆಗೂ ಇದೀಗ ಪೆಟ್ರೋಲ್ ಡೀಸೆಲ್ನ ಬೆಲೆ ಇಳಿಕೆಯಾಗ್ತಾ ಇದೆ. ಎಲ್ಲ ನಯಾರ ಬಂಕ್ಗಳಲ್ಲಿ ಪೆಟ್ರೋಲ್ ಬೆಲೆ ಇಳಿಕೆಯಾಗ್ತಾ ಇದೆ. ಪೆಟ್ರೋಲ್ ಬೆಲೆ 5 ರೂಪಾಯಿ, ಡೀಸೆಲ್ ಬೆಲೆ 3 ರೂಪಾಯಿ ಇಳಿಕೆಯಾಗಿದೆ. ನಯಾರ ಎನರ್ಜಿ ಕಂಪನಿ ಕಡಿತ ಮಾಡಿದೆ. ಈಗ 5 ರೂಪಾಯಿ ಪೆಟ್ರೋಲಲ್ಲಿ, ಡೀಸೆಲ್ನಲ್ಲಿ 3 ರೂಪಾಯಿಯನ್ನು ಇಳಿಕೆ ಮಾಡಿದೆ ನಯಾರ ಎನರ್ಜಿ ಕಂಪನಿ. ದೇಶಾದ್ಯಂತ ಒಟ್ಟು 7,000ಕ್ಕೂ ಹೆಚ್ಚು ಪೆಟ್ರೋಲ್ ಬಂಕ್ಗಳು ಇದಾವೆ. ಇದೊಂದು ಕಂಪನಿ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿದೆ, ಆದರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗ್ತಾ ಇಲ್ಲ. ಈಗ ನಯಾರ ಏನಿದೆ ಅವರು ಇಲ್ಲ, ಇದರ ಲಾಭ ಏನಿದೆ ಅದು ಜನರಿಗೆ ಹೋಗಬೇಕು, ಹಾಗಾಗಿ ನಾವು ಬೆಲೆ ಇಳಿಕೆ ಮಾಡ್ತಾ ಇದ್ದೀವಿ ಅಂತ ಈಗ ನಯಾರಾದವರು ಬೆಲೆ ಇಳಿಕೆ ಮಾಡಿದ್ದಾರೆ. ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿರೋ ಹಿನ್ನೆಲೆಯಲ್ಲಿ ಸವಾರರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಕಡಿಮೆ ಮಾಡಿದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದಲೇ ದರ ಜಾರಿಯಾಗ್ತಾ ಇದೆ. ಆದರೆ ಬೆಲೆ ಇಳಿಸದ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು, ಇದು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳೇನಿದಾವಲ್ಲ, ಅವ್ರು ಯಾರೂ ಕೂಡ ಪೆಟ್ರೋಲ್ ಡೀಸೆಲನ್ನು ಕಡಿಮೆ ಮಾಡ್ತಾ ಇಲ್ಲ. ಇದರ ಜೊತೆಗೆ ಮತ್ತೊಂದು ಕೂಡ ಇದೆ. ಇಲ್ಲಿ ದೇಶದಲ್ಲಿ ಮಾರ್ತಾ ಇರುವಂಥದ್ದು ಪ್ಯೂರ್ ಪೆಟ್ರೋಲ್ ಅಲ್ಲ, ಕಲಬೆರಕೆ ಪೆಟ್ರೋಲ್. ಅದು ಸರಿಸುಮಾರು 27% ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಖರೀದಿ ಮಾಡ್ತಾ ಇರೋದೇನಂತಂದರೆ 100% ಪೆಟ್ರೋಲ್ ಬೆಲೆ ಎಷ್ಟಿದೆಯಲ್ಲ ಅಷ್ಟಕ್ಕೆ ಖರೀದಿ ಮಾಡ್ತಾ ಇರೋದು. ಹಾಗಾದರೆ ಈ ಎಥನಾಲ್ ಏನು ಬ್ಲೆಂಡ್ ಮಾಡ್ತಾ ಇದ್ದಾರೆ ಅದರ ಲಾಭ ಯಾರಿಗಪ್ಪ ಹೋಗ್ತಾ ಇದೆ? ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಯಾಕೆ ಕಡಿಮೆ ಮಾಡ್ತಾ ಇಲ್ಲ? ಆ ಪ್ರಶ್ನೆ ಈಗ ಎದುರಾಗ್ತಾ ಇದೆ.